ಎಲ್ಲರಿಗೂ ಸ್ವಾಗತ. 2023-24ನೇ ಸಾಲಿನ 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ NMMS ಪರೀಕ್ಷೆಯ ಸುತ್ತೋಲೆ ಈಗಾಗಲೇ ಹೊರಡಿಸಲಾಗಿದ್ದು ನೋಂದಣಿ ಪ್ರಾರಂಭವೂ ಸಹ ಆಗಿದೆ. 8ನೇ ತರಗತಿ ವಿದ್ಯಾರ್ಥಿಗಳ NMMS ಪರೀಕ್ಷೆಗೆ ನಾವು ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಕೊಳ್ಳಲು ಯಾವ ವಿಧಾನದಲ್ಲಿ ಅಪ್ಲಿಕೇಶನನ್ನು ತುಂಬಬೇಕು ಹಾಗೂ ಯಾವ ದಾಖಲೆಗಳನ್ನು ಪಡಿಬೇಕು ಅಂತಕ್ಕಂತಹ ಒಂದು ಸರಳವಾದಂಥ ಸಂಕ್ಷಿಪ್ತವಾದಂಥ ವಿಡಿಯೋ ನಿಮಗಾಗಿ. ಇಲ್ಲಿ ಮೊದಲಿಗೆ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ತಗೋಬೇಕು. ಸ್ಯಾಟ್ಸ್ನಲ್ಲಿ ವಿದ್ಯಾರ್ಥಿಯ ಹೆಸರು, ತಂದೆಯ ಹೆಸರು, ಜನ್ಮ ದಿನಾಂಕ, ತಾಯಿಯ ಹೆಸರು ಸರಿಯಾಗಿದೆ ಎಂದು ಪರಿಶೀಲಿಸಿಕೊಳ್ಳಿ. ವಿದ್ಯಾರ್ಥಿಯ ಕಡೆಯಿಂದ ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕು. ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಡೀಟೇಲ್ಸನ್ನು ಪಡೆದುಕೊಳ್ಬೇಕಾಗುತ್ತೆ. ಇದಾದ ನಂತರ ಆ ವಿದ್ಯಾರ್ಥಿಯ ಒಂದು ಭಾವಚಿತ್ರ ಫೋಟೋ ಕಾಪಿಯನ್ನು 50ರಿಂದ 80 KB ಕ್ರಾಪ್ ಮಾಡ್ಕೋಬೇಕು. ಹಾಗೂ ವಿದ್ಯಾರ್ಥಿಯ ಸಹಿಯನ್ನು 20ರಿಂದ 50 KB ಒಳಗಡೆ ಕ್ರಾಪ್ ಮಾಡಿ ಸೇವ್ ಮಾಡಿಕೊಂಡಿರಬೇಕಾಗುತ್ತೆ. ಈಗಾಗಲೇ ಆ ಒಂದು ವಿದ್ಯಾರ್ಥಿಗಳ ಮಾಹಿತಿ ಎಲ್ಲವನ್ನು ಸೇವ್ ಮಾಡಿಕೊಂಡ ನಂತರ KSEAB ಕರ್ನಾಟಕ government.in ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ನಲ್ಲಿ SSLC ಪೋರ್ಟಲ್ ಟ್ಯಾಬ್ ಓಪನ್ ಮಾಡಿದಾಗ ಅಲ್ಲಿ ನಮಗೆ NMMS ಲಾಗಿನ್ ಸಿಗುತ್ತೆ. ಆ NMMS ಲಾಗಿನನ್ನು ಕ್ಲಿಕ್ ಮಾಡ್ಕೋಬೇಕು. NMMS ಲಾಗಿನ್ನಲ್ಲಿ ನಮಗೆ ಸರ್ಕ್ಯುಲರ್, ಫ್ಲೋ ಚಾರ್ಟ್ ಫಾರ್ ಅಪ್ಲಿಕೇಶನ್, ಯೂಸರ್ ಮ್ಯಾನ್ಯಲ್ 3 ಟ್ಯಾಬ್ ಇರುತ್ತೆ. ಅದರ ಕೆಳಗಡೆ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ NMMS ಎಕ್ಸಾಮಿನೇಷನ್ ಈ ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಕು. ಮೊದಲಿಗೆ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡಬೇಕು. ಪಾಸ್ವರ್ಡ್ ಮೊದಲು ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ. ಶಾಲೆಯ ಡೈಸ್ ಕೋಡ್ @1 to 3 ಈ ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಅಲ್ಲಿ ನಮಗೆ ಮತ್ತೊಮ್ಮೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಸಿಗುತ್ತೆ. ಇಲ್ಲಿ ನೋಡಿ, ಡಿಫಾಲ್ಟ್ ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಇದು ಡಿಫಾಲ್ಟ್ ಪಾಸ್ವರ್ಡ್ ಎಂಟರ್ ಮಾಡಿದ್ದೇನೆ. ಮತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ನಾವು ಕರೆಕ್ಟಾಗಿ ಎಂಟರ್ ಮಾಡಿಕೊಳ್ಬೇಕು. ಎಂಟರ್ ಮಾಡಿಕೊಂಡ ನಂತರ ಸಬ್ಮಿಟನ್ನು ಕೊಟ್ಟಾಗ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ರೀಸೆಟ್ ಪಾಸ್ವರ್ಡ್ ಬರುತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಅದಾದ ನಂತರ HM ಮೊಬೈಲ್ ನಂಬರನ್ನು ಎಂಟರ್ ಮಾಡಿದಾಗ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೋಬೇಕು. ಈಗ ನಾನು ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನ್ಯೂ ಪಾಸ್ವರ್ಡ್ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ OTPಗಾಗಿ ಒಂದು HM ಮೊಬೈಲ್ ನಂಬರ್ಗೆ OTPಗಾಗಿ ಸಬ್ಮಿಟ್ ಕೊಟ್ಟು ನಂತರ ಬಂದಿರತಕ್ಕಂತಹ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈಗಾಗಲೇ ಮೊಬೈಲ್ಗೆ ಬಂದಿರತಕ್ಕಂತಹ OTPಯನ್ನು ಎಂಟರ್ ಮಾಡ್ಕೊಳ್ಬಹುದು. ಅಥವಾ ಹಳೆಯ HM ಫೋನ್ ನಂಬರ್ ಇದ್ದಲ್ಲಿ ಆ ಫೋನ್ ನಂಬರನ್ನು ಸಹ ಚೇಂಜ್ ಮಾಡಲಿಕ್ಕೆ ಸರ್ಕ್ಯುಲರ್ನಲ್ಲಿ ಇಮೇಲ್ ಒಂದು ಸೌಲಭ್ಯ ಸಹ ಕಲ್ಪಿಸಲಾಗಿರುತ್ತೆ. ಇಲ್ಲಿ OTP ಎಂಟರ್ ಮಾಡಿ ಸೇವ್ ಚೇಂಜ್ ಪಾಸ್ವರ್ಡನ್ನು ಕೊಟ್ಟಾಗ ಪಾಸ್ವರ್ಡ್ ಸೆಟ್ ಆಗುತ್ತೆ. ಅದಾದ ನಂತರ ಮತ್ತೊಮ್ಮೆ ಲಾಗಿನ್ಗೆ ಹೋಗಿ ಆ ಲಾಗಿನ್ನಲ್ಲಿ ಡೈಸ್ ಕೋಡ್ ಮತ್ತು ಚೇಂಜ್ ಮಾಡಿರುವ ಪಾಸ್ವರ್ಡನ್ನು ಕೊಟ್ಟು ನೀವು ಕ್ಲಿಕ್ ಮಾಡಿದಾಗ NMMS ಒಂದು ಪೇಜ್ ಓಪನ್ ಆಗುತ್ತೆ. NMMS ಎಕ್ಸಾಮಿನೇಷನ್ 2023-24 ಪೇಜ್. ಈ ಪೇಜ್ನಲ್ಲಿ ನಾವು NMMS ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಫೋಟೋಸ್, ಸಿಗ್ನೇಚರ್ ಮತ್ತು ಅವರ ಒಂದು ದಾಖಲೆಗಳನ್ನು ತೆಗೆದುಕೊಂಡಿರಬೇಕಾಗತ್ತೆ. ಈಗಾಗಲೇ ನೋಡಿ, ಇಲ್ಲಿ ಫೋಟೋಸನ್ನು ನಾನು ಸೇವ್ ಮಾಡ್ಕೊಂಡಿದ್ದೇನೆ ಹಾಗೂ ಸಿಗ್ನೇಚರ್ಸನ್ನು ಸೇವ್ ಮಾಡ್ಕೊಂಡಿದ್ದೇನೆ ಮತ್ತು ಮಕ್ಕಳ ಕಡೆಯಿಂದ ಕೆಲವು ದಾಖಲೆಗಳನ್ನು ಪಡೆದಿರ್ತೇನೆ. ಇಲ್ಲಿ NMMS ಅಪ್ಲಿಕೇಶನ್ ಫಾರಮನ್ನು ಕೊಟ್ಟು NMMS ನ್ಯೂ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸಿಗುತ್ತೆ. ಇಲ್ಲಿ ಮಗುವಿನ STS ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಮಗುವಿನ STS ನಂಬರನ್ನು ಈಗಾಗಲೇ ಸ್ಯಾಟ್ಸ್ನಲ್ಲಿ ಆ ಮಗುವಿನ ಹೆಸರು, ತಂದೆಯ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲವೂ ಚೆಕ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ STSನ್ನು ಎಂಟರ್ ಮಾಡಿ STS ನಂಬರನ್ನು ಎಂಟರ್ ಮಾಡಿ ಓಕೆ ಕೊಟ್ಟಾಗ ಈ ರೀತಿಯಾಗಿ ವಿದ್ಯಾರ್ಥಿಯ ಮಾಹಿತಿ ಸಿಗುತ್ತೆ. ಇಲ್ಲಿ ಮೊದಲಿಗೆ ನಾವು ಖಾಲಿ ಬಿಟ್ಟಿರ್ತಕ್ಕಂಥ ಮೊದಲ ಬಾಕ್ಸ್ನಲ್ಲಿ ಆ ಒಂದು ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಬೇಕು. ಶಾಲೆ ಇರ್ತಕ್ಕಂಥ ಒಂದು ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಿ ಅದಾದ ನಂತರ ಕೆಳಗಡೆ ಬಂದಾಗ
ಇಲ್ಲಿ ವಿದ್ಯಾರ್ಥಿಯ ಒಂದು ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಕ್ಯಾಸ್ಟ್ನ ಒಂದು ಇನ್ಫಾರ್ಮೇಷನನ್ನು ತುಂಬಬೇಕಾಗುತ್ತೆ. ಕ್ಯಾಟಗರಿ ಇನ್ಫಾರ್ಮೇಷನ್ನಲ್ಲಿ ವಿದ್ಯಾರ್ಥಿಯ ಕ್ಯಾಟಗರಿ, ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು RD ನಂಬರನ್ನು ಎಂಟರ್ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಇಶ್ಯೂ ಡೇಟನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ RD ನಂಬರನ್ನು ಎಂಟರ್ ಮಾಡ್ತಾ ಇದ್ದೇನೆ. RD ನಂಬರ್ ಕೊಟ್ಟಾದ ನಂತರ ಮೊದಲಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೇಟನ್ನು ಸಹ ಎಂಟರ್ ಮಾಡಬೇಕು. ಅದಾದ ನಂತರ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡೇಟನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ 3A ಕ್ಯಾಸ್ಟ್ ಅಥವಾ ಬೇರೆಯವರಿಗಾದರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಎರಡೂ ನಂಬರ್ ಸೇಮ್ ಇರುತ್ತೆ. SC/ST ವಿದ್ಯಾರ್ಥಿಗಳಿಗಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗೆ ಬೇರೆ RD ನಂಬರ್, ಬೇರೆ ಬೇರೆಯಾಗಿರ್ತಕ್ಕಂಥ RD ನಂಬರ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಹಾಗೂ ಡೇಟನ್ನು ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ ಮುಂದಿನ ಒಂದು ಹಂತ, ಇಲ್ಲಿ ವಿದ್ಯಾರ್ಥಿ 7ನೇ ತರಗತಿಯಲ್ಲಿ ಪಡೆದಿರತಕ್ಕಂತಹ ಶೇಕಡಾವಾರು ಅಂಕ ಪರ್ಸೆಂಟೇಜನ್ನು ಎಂಟರ್ ಮಾಡಿ ಮತ್ತು ಶಾಲೆಯ ವಿಧ ರೂರಲ್ ಆರ್ ಅರ್ಬನನ್ನು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ವಿದ್ಯಾರ್ಥಿಯು CDF ಯಾವುದಾದರೂ ಡಿಸಬಿಲಿಟಿ ಇದ್ದಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಮುಂದೆ ಸಾಗಬೇಕಾಗತ್ತೆ. ನಂತರ ವಿದ್ಯಾರ್ಥಿಯ ಅಡ್ರೆಸ್, ವಿಳಾಸವನ್ನು ಇಲ್ಲಿ ತುಂಬಬೇಕಾಗತ್ತೆ. ಹಳ್ಳಿಯ ಹೆಸರು, ಹೋಬಳಿ ಅಥವಾ ಪೋಸ್ಟ್, ಅದಾದ ನಂತರ ತಾಲೂಕಿನ ಹೆಸರನ್ನು ಇಲ್ಲಿ ನೀಡಬೇಕಾಗತ್ತೆ. ವಿದ್ಯಾರ್ಥಿ ವಿಳಾಸವನ್ನು ಎಂಟರ್ ಮಾಡಬೇಕು ಹಾಗೂ ವಿದ್ಯಾರ್ಥಿ ವಿಳಾಸದ ಪಿನ್ ಕೋಡನ್ನು ಎಂಟರ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಎಂಟರ್ ಮಾಡಿರ್ತಕ್ಕಂಥ ಪಿನ್ ಕೋಡ್ ಶಾಲೆಯದ್ದು, ಅದಾದ ನಂತರ ಮಗುವಿನ ವಿಳಾಸದ್ದು. ಮತ್ತು ಇಲ್ಲಿ ವಿದ್ಯಾರ್ಥಿಯ ಓದುತ್ತಿರುವ ಮಾಧ್ಯಮ ಹಾಗೂ ಪರೀಕ್ಷೆ ತೆಗೆದುಕೊಳ್ಳತಕ್ಕಂತಹ ಮಾಧ್ಯಮಗಳು, ಕನ್ನಡ ಓದುತ್ತಿರುವ ಕನ್ನಡ ಮಾಧ್ಯಮ ಹಾಗೂ ಪರೀಕ್ಷಾ ಮಾಧ್ಯಮ ಕನ್ನಡ. ಇದಾದ ನಂತರ ತಂದೆಯ ಒಂದು ವಿದ್ಯಾಭ್ಯಾಸ, ಅವರ ಕ್ವಾಲಿಫಿಕೇಷನ್, ಪೇರೆಂಟ್ಸ್ನ ಒಂದು ಕ್ವಾಲಿಫಿಕೇಷನ್ ಎಂಟರ್ ಮಾಡಿ ಅವರು ಮಾಡ್ತಾ ಇರತಕ್ಕಂತಹ ಆಕ್ಯುಪೇಷನ್, ಅವರ ಉದ್ಯೋಗ ಏನು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನಂತರ ತಾಯಿಯ ಒಂದು ವಿದ್ಯಾರ್ಹತೆ ಹಾಗೂ ಅವರು ಮಾಡುತ್ತಿರುವ ಕೆಲಸ, ಈ ಒಂದು ವಿಷಯವನ್ನು ನಾವಲ್ಲಿ ತುಂಬಬೇಕಾಗತ್ತೆ. ಇದಾದ ನಂತರ ಅಲ್ಲಿ ಒಂದು ಇನ್ಕಮ್, ಅವರು ಬಿಲೋ 3.5 ಲ್ಯಾಕ್ಗಿಂತ ಕಡಿಮೆ ಇರ್ತಾರೆ, ಅದನ್ನು ಸೆಲೆಕ್ಟ್ ಮಾಡಿ ನಂತರ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿಯ ಪೋಷಕರ ಮೊಬೈಲ್ ಸಂಖ್ಯೆ, ತಂದೆ ಅಥವಾ ತಾಯಿಯ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ತುಂಬಬೇಕಾಗತ್ತೆ. ಇದು ವಿದ್ಯಾರ್ಥಿಗಳಿಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆ ದಿನಾಂಕ ಅಥವಾ ಹಾಲ್ ಟಿಕೆಟ್ನ ಬಗ್ಗೆ ಅಥವಾ ಅವರ ಒಂದು ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಯ ಸಂಖ್ಯೆ ಬಹಳ ಮುಖ್ಯವಾಗುತ್ತೆ. ಸೊ ವಿದ್ಯಾರ್ಥಿಯ ಒಂದು ಪೋಷಕರ ತಂದೆ ತಾಯಿಯ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರನ್ನು ಕೊಟ್ಟ ನಂತರ HM ಮುಖ್ಯ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇದಾದ ನಂತರ ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ಗೆ ಬಂದಾಗ ಮೊದಲು ವಿದ್ಯಾರ್ಥಿ ಬ್ಯಾಂಕ್ ಅಕೌಂಟ್ ಇದೆಯೇ ಇಲ್ಲವೇ SRನೋ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿ ಬ್ಯಾಂಕ್ನ ಅಕೌಂಟ್ ನಂಬರ್, ಮೊದಲಿಗೆ ಅಕೌಂಟ್ ನಂಬರ್, ಅದಾದ ನಂತರ IFSC ಕೋಡ್ ಹಾಗೂ ಬ್ಯಾಂಕ್ನ ಬ್ರಾಂಚ್ ನೇಮ್, ಈ ಮೂರನ್ನು ತುಂಬಬೇಕಾಗುತ್ತೆ. ಅಕೌಂಟ್ ನಂಬರನ್ನು ಎಂಟರ್ ಮಾಡಬೇಕು. ಅದಾದ ನಂತರ IFSC ಕೋಡ್, ಆ ಬ್ಯಾಂಕ್ನ ಒಂದು IFSC ಕೋಡನ್ನು ಇಲ್ಲಿ ಸರಿಯಾಗಿ ನೀಡಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಯ ಕಡೆಯಿಂದ ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಕಾಪಿಯನ್ನು ನಾವು ಪಡೆದಿರಬೇಕು. ವಿದ್ಯಾರ್ಥಿ ಕಡೆಯಿಂದ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಬ್ಯಾಂಕ್ ಡೀಟೇಲ್ಸನ್ನು ಪಡೆದಿರಬೇಕಾಗಿರುತ್ತೆ. ಇಲ್ಲಿ IFSC ಕೋಡ್, ಅದಾದ ನಂತರ ಬ್ಯಾಂಕ್ನ ಒಂದು ಬ್ರಾಂಚ್ ಹೆಸರನ್ನು ನೀಡಬೇಕಾಗತ್ತೆ. ಈ ಬ್ಯಾಂಕ್ನ ಹೆಸರನ್ನು ಕೊಟ್ಟ ನಂತರ ನಾವು ವಿದ್ಯಾರ್ಥಿಯ ಫೋಟೋ ಆ್ಯಂಡ್ ಸಿಗ್ನೇಚರ್, ಇಲ್ಲಿ ಸೆಲೆಕ್ಟ್ ಫೋಟೋವನ್ನು ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಷನನ್ನು ನಾವು ಪಾತನ್ನು ತೋರಿಸಿ ಕ್ಲಿಕ್ ಕೊಟ್ಟಾಗ ಫೋಟೋ ಬರುತ್ತೆ. ಅದಾದ ನಂತರ ವಿದ್ಯಾರ್ಥಿಯ ಸಿಗ್ನೇಚರನ್ನು ಕ್ಲಿಕ್ ಮಾಡಿ, ಸಿಗ್ನೇಚರ್ ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ತೀವಿ, ಆ ಸಿಗ್ನೇಚರಲ್ಲಿ ಬರುತ್ತೆ. ನಂತರ ಡಿಕ್ಲರೇಷನ್ ಇರುತ್ತೆ, ಡಿಕ್ಲರೇಷನ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ನೀಡಬೇಕು. ಈಗ ಅಪ್ಲಿಕೇಶನ್ ತುಂಬಿದೆ, ಸಕ್ಸಸ್ಫುಲ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲ್. ಅದಾದ ನಂತರ ನಾವು ಮತ್ತೊಮ್ಮೆ ಆ ಅಪ್ಲಿಕೇಶನ್ನ ಬಾಟಮ್ ಕೆಳಗಡೆ ಹೋದಾಗ ಅಲ್ಲಿ ಪ್ರಿಂಟ್ ಬಂದಿರುತ್ತೆ, ಪ್ರಿವ್ಯೂ ನೋಡ್ಕೋಬೋದು. ಇಲ್ಲಿ ಪ್ರಿಂಟ್ ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಅಪ್ಲಿಕೇಶನ್ PDF ರೂಪದಲ್ಲಿ ಸೇವ್ ಆಗುತ್ತೆ. ಆ ಅಪ್ಲಿಕೇಶನನ್ನು ನಾವು ಮತ್ತೊಮ್ಮೆ ನೋಡಿ ಅಲ್ಲಿ ಯಾವುದಾದರೂ
ತಪ್ಪುಗಳು ಇದ್ದಲ್ಲಿ ಮತ್ತೆ ಸ್ಯಾಟ್ಸ್ನಲ್ಲಿ ಅದನ್ನು ಎಡಿಟ್ ಮಾಡಿ ಸೀನರೈಸ್ ಮಾಡಬಹುದಾಗಿರುತ್ತೆ. ಇಲ್ಲಿ ಗಮನಿಸಿ, ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ಒಳಗೊಂಡಿರತಕ್ಕಂತಹ ಒಂದು ಅಪ್ಲಿಕೇಶನ್ ಬಂದಿದೆ. ಅಪ್ಲಿಕೇಶನಲ್ಲಿ ವಿದ್ಯಾರ್ಥಿಯ ಅಥವಾ ಪೋಷಕರ ಸಹಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರ ಸಹಿಯನ್ನು ಇಲ್ಲಿ ಪಡೆಯಬೇಕಾಗುತ್ತೆ. ಹೀಗೆ ನಾವು NMMS ಪರೀಕ್ಷೆಗಾಗಿ 2023-24ನೇ ಸಾಲಿನ ವಿದ್ಯಾರ್ಥಿಗಳ ನೋಂದಣಿಯನ್ನು ಸುಲಭವಾಗಿ ಮಾಡಿಕೊಳ್ಬಹುದಾಗಿರುತ್ತೆ. ಈ ವಿಡಿಯೋ ಒಂದು ರಿಜಿಸ್ಟ್ರೇಷನ್ಗೆ ಸಹಕಾರಿಯಾಗಿದೆ ಎಂದು ಭಾವಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.